ಈ ಸಿನಿಮಾದಲ್ಲಿ ನಾರ್ಮಲ್ ನೀವು ಫಸ್ಟ್ ಟೈಮು ಈಗ ಬೇರೆ ಡೈರೆಕ್ಟರ್ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀರಾ. ಈಗ ನಿಮ್ಮ ಸಿನಿಮಾ ಡೈರೆಕ್ಷನ್ ಎಲ್ಲ ಜನರಿಗೆ ಗೊತ್ತು, ಅದಾದ್ಮೇಲೆ ಪ್ರೀತಿ ಯಾಕೆ ಬಂದಿದೆ ನಿಮ್ಮ ಡೈರೆಕ್ಷನ್ ನೀವು ಮಾಡಿದ್ರಿ. ಈಗ ಬೇರೆ ಡೈರೆಕ್ಟರ್ ಹತ್ರ ಮಾಡ್ಬೇಕಾದ್ರೆ ನಿಮಗೆ ಹೇಗಿತ್ತು ಅಲ್ಲಿ? ನನಗೆ ನಿಮ್ದೊಂದು ಥಾಟ್ಸ್ ಇರುತ್ತೆ, ಕ್ಯಾಮ್ರಾ ಎದುರುಗಡೆ ನಿಂತ್ಕೊಂಡ್ರು ಕೂಡ ಮೈಂಡಲ್ಲಿ ಒಂದು ಥಾಟ್ಸ್ ಇರುತ್ತೆ, ಈ ಫ್ರೇಮ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಪ್ರತಿಯೊಂದು. ಹೌದಾ, 100% ಇದ್ದೇ ಇರುತ್ತೆ, ನಾನು ಅದನ್ನು ಒಪ್ಕೋತೀನಿ. ಬಟ್ ಇಲ್ಲಿ ನಮಗೆ ಮುಂಚೆ ಒಂದು 4 ಸಿನಿಮಾ ಎಲ್ಲರೂ ಗೊತ್ತು. ಆ್ಯಕ್ಚುಲಿ ಅದು ಮೀಡಿಯಾ ಗೊತ್ತು, ಕರ್ನಾಟಕ ಜನತೆಗೆ ಗೊತ್ತು. ಸೊ 4 ಡೈರೆಕ್ಟರ್ ಕತೆ ಕೇಳಿದ್ದೆ. ನನಗೆ ಯಾಕೋ ಅವಾಗ ಇದಾಗಲಿಲ್ಲ, ಜೆಲ್ಲಾಗಲಿಲ್ಲ. ಅಂದರೆ ಕೊಲಾಬ್ರೇಷನ್ ಅಂತೀವಲ್ಲ, ನಮಗೂ ಅವ್ರಿಗೂ ಇದಾಗಲ್ಲ ಅಂತ ಆ ಥರ. ಅಂದರೆ ನಮಗೇನಾಗುತ್ತೆ, ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ಗಳು ಎಲ್ಲೋ ಒಂದು ಕಡೆ ನಾವೇನಾದ್ರು ಒಂದು ಇದಾದಾಗ ಸೊ ಎಲ್ಲೋ ಒಂದು ಕಡೆ ಮಿಸ್ಗೈಡ್ ಆಗಿ ಏನೋ ಪ್ರಾಬ್ಲಮ್ ಆಗ್ತವೆ. ಯಾಕೆ ನಾವು ಫಸ್ಟ್ ಆಫ್ ಆಲ್ ಎಚ್ಚೆತ್ಕೊಡ್ಬೇಕು ಅಂಥದ್ರಲ್ಲಿ. ಸೊ ಫೈನಲ್ ಸ್ಟೇಜಿಗೆ ನಮಗೇನಾಗೋಯ್ತು, ಮಹೇಶ್ ಅಣ್ಣ ಬಂದ್ಬಿಟ್ಟು ಎಸ್ ಎ ಕ್ಲೋಸ್ ಫ್ರೆಂಡ್ಗೆ. ಮಹೇಶ್ ಅಣ್ಣ ಎಲ್ಲೇ ಸಿಕ್ಕಲಿ, ಯಾವಾಗಲೇ ಸಿಕ್ಕಲಿ, ಏನು ಡೈರೆಕ್ಟರ್ ಚೆನ್ನಾಗಿದ್ದಾರೆ, ಯಾವಾಗ ಎಲ್ಲೇ 100 ಜನ ಇರಲಿ, ಏನು ಡೈರೆಕ್ಟರ್ ಚೆನ್ನಾಗಿದ್ರೆ ಹಿಂಗೆ ಮಾಡ್ರು. ಆಮೇಲೆ ಅವೇ ಸಾಫ್ಟ್ ವ್ಯಕ್ತಿ, ತುಂಬ ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗಲಿ, ಇನ್ನೊಬ್ಬರ ಬಗ್ಗೆ ಇದಾಗಲಿ, ಆ ಥರದ ವ್ಯಕ್ತಿ ಅಲ್ಲ. ಇದೇ ನಮ್ಗೆ ಅನಿಸುತ್ತೋ ಮಹೇಶ್ ಅಣ್ಣ ಮಾಡಿದ್ರೆ ನೀಟಾಗಿ ಪ್ಲ್ಯಾನ್ ಮಾಡ್ಬೋದು. ಮಹೇಶ್ ಅಣ್ಣ ಮಾತಾಡಿ, ಮಹೇಶ್ ಅಣ್ಣ ಒಂದೇ ಮಾತಾಡಿದ್ರು, ಡೈರೆಕ್ಟರ್ ಕೂತ್ಕೊಂಡು ಏನೇನು ಚೇಂಜ್ ಮಾಡ್ಬೋದು ಮಾಡ್ಬಿಡೋಣ ಇಲ್ಲೇ. ಎಲ್ಲ ಕೂತ್ಕೊಂಡ್ವಿ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ. ಅದನ್ನ ಆ್ಯಕ್ಚುಲಿ ಆ ಸ್ಕ್ರಿಪ್ಟ್ ಅದು ರಿಮೇಕ್ ಇರ್ಬೋದು ಸಿನಿಮಾ ಸುಬ್ರಹ್ಮಣ್ಯಪುರ. ಬಟ್ ಇಲ್ಲಿ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಸುಮಾರು 1 ತಿಂಗಳು ಚರ್ಚೆ ಮಾಡಿದ್ವಿ ಅದನ್ನ. ಕನ್ನಡದ ನೇಟಿವಿಟಿ, ಹೌದೌದು, ಇಲ್ಲಿ ನೇಟಿವಿಟಿ ಕಿತ್ತಾಕಿ 15 ಇಯರ್ಸ್ ಕಿತ್ತಾಕಿ ಮತ್ತು ಆ್ಯಡ್ ಮಾಡಿ ಸಾಂಗ್ನ ಮತ್ತು ಫೈಟ್ಗಳನ್ನ ಆ್ಯಡ್ ಮಾಡಿ ಕಮರ್ಷಿಯಲಿಗೆ ಇಲ್ಲಿ ಎಷ್ಟು ಬೇಕು, ಆಮೇಲೆ ಎಷ್ಟು ಫೀಲ್ ಆಗಬೇಕು. ಸೊ ಈ ಆ ಸಿನಿಮಾ ಒಟ್ಟಾರೆ ಲಾಸ್ಟ್ ಫೈನಲ್ ಸ್ಟೇಜ್ ನೋಡಿದಾಗ ನಂಗೆ ಅನಿಸ್ತು ಕ್ಲೈಮ್ಯಾಕ್ಸು ಒಳ್ಳೆ ಜೋಗಿ ಫೀಲ್ ಆದಂಗೆ ಆಗುತ್ತೆ ಈಗ ನನಗೆ. ಆ ಕ್ಲೈಮ್ಯಾಕ್ಸ್ ನೋಡಿದಾಗ ಅಷ್ಟು ಫೀಲ್ ಅನ್ಸ್ಬಿಡುತ್ತೆ, ಅಷ್ಟು ಇದು ಅನ್ಸ್ಬಿಡುತ್ತೆ. ಸೊ ನನಗೆ ಆ ಟೈಮಲ್ಲಿ ಮಹೇಶ್ ಡಿಸ್ಕಸ್ ಮಾಡಿದಾಗ ಒಂದೇ ಹೇಳಿದ್ದು, ಇಲ್ಲಿ ಈಗೋ ಇಲ್ಲ ಫಸ್ಟ್ ಆಫ್ ಆಲು. ಆಮೇಲೆ ನಾವು ಫಸ್ಟ್ ಆಫ್ ಆಲ್ ಒಂದು ಕತೆ ಸ್ಟೋರಿ ಎಲ್ಲ ಚರ್ಚೆ ಮಾಡಿ ಇದು ಬೇಡ ಅದು ಬೇಡ ಅಂತ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಅವ್ನು ಶೂಟಿಂಗ್ ಸ್ಪಾಟ್ ನೀಟಾಗಿ ಸಿನಿಮಾ ಮಾಡ್ಕೊಬಂದ್ರು ಅವರು. ನಮಗೇನು ಟೆನ್ಷನ್ ಇಲ್ಲ. ನಮ್ಮ ಕರೆಯೋರು ಡೈರೆಕ್ಟ್ರೆ 9 ಗಂಟೆ ಬನ್ನಿ, ನಾವು 7 ಗಂಟೆಗೆ ಹೋಗಿ ಕೂತಿರ್ವೆ ರೀ, ಆರ್ಟಿಸ್ಟ್ ಥರ 9 ಗಂಟೆಗೆ ಬನ್ನಿರಿ ಆರಾಮಾಗಿ ಅನ್ನೋದು. ಸೊ ಆ ಥರ ಫ್ರೆಂಡ್ಲಿಲಿ ಕೆಲಸ ಮಾಡಿದೆ ಅವ್ರ ಹತ್ರ. ನಾನು ಕಳೆದೆ ವೆಲ್ ಗುಡ್, ಒಬ್ಬ ಸ್ನೇಹಿತನ ಥರ ವರ್ಕ್ ಮಾಡಿದ್ವಿ ನಿಜವಾಗ್ಲೂ. ಸೊ ಮತ್ತೆ ಹೀರೋಯಿನ್ ಯಾಕೆ ಬಂದಿಲ್ಲ ಇವತ್ತು? ಹೀರೋಯಿನ್ ಅಲ್ಲ, ನೀವು ಇವತ್ತು ಪ್ರೋಗ್ರಾಮ್ ಮಾಡ್ತೀನಿ, ನೆನ್ನೆ ನೈಟ್ ಫೋನ್ ಮಾಡೋದು ಎಲ್ಲಿ ಸಿಗ್ತಾರೆ ಅವರು, ಬೇರೆ ಬೇರೆ ಶೂಟಿಂಗ್ಗಳಿರ್ತವೆ. ಮಹೇಶ್ ಸರ್ ಕರೆದಾಗ ಹೀರೋಯಿನ್ ಬರಲ್ಲ. ಇಲ್ಲ, ಮಹೇಶ್ ಸರ್ ಕರೆದಾಗ ಅಂತ ಸಣ್ಣ ಕರೆದಾಗ ಇಲ್ಲ. ಆಕ್ಚುಲಿ ನಾನು ನೆನ್ನೆ ಶೂಟಿಂಗ್ ಇದೆ ಅಂದಾಗ ಸ್ವಲ್ಪ ಅಡ್ಜಸ್ಟ್ ಮಾಡಿ ಬಾಯ್ಲಿ ಓಲಿ ಹಾಳಾಗೋಲಿ ಬಾ ಅದನ್ನ ಸ್ಟ್ರೆಸ್ ಮಾಡಬೇಡ ಕೇಳಿದೆ ಬಾಮ್ಮ ಅಂತ ಅಂದಾಗ ಬರಕ್ಕೆ ರೆಡಿ ಆಗಿದ್ಲು. ಬಟ್ ಬೆಳಿಗ್ಗೆ ಅವ್ಳಿಗೆ ಏನೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ. ಅದು ನಾಳೆ ಆದ್ರೆ ಬರ್ತೀನಿ ಮನುಷ್ಯನ, ಇವತ್ತೊಂದಿನ ರೆಸ್ಟ್ ತಗೊಂತೀನಿ ಅಂದ್ರೆ. ಬಟ್ ನೀವು ನಿಮ್ಮ ಟೈಮಿಗೆ ನಾವು ಈಗ ಮಾಡೋಕ್ಕಾಗಲ್ಲ. ನೀವು ಒಂದ್ಸಲ ಫಿಕ್ಸ್ ಅಂದ್ರೆ ಫಿಕ್ಸ್, ನಾವೇನು ಮಾಡೋಕ್ಕಾಗಲ್ಲ. ಇವಾಗಲೂ ನೀನು ಮಹೇಶ್ ಅಣ್ಣ ಕರೆದ್ರು ಅಂದ ತಕ್ಷಣ ಖಂಡಿತವಾಗ್ಲೂ ಹೆಣ್ಮಕ್ಳು ಬರ್ತಾರೆ 100%. ಇನ್ನು ನಾವ್ಯಾರ ಕರೆದ್ರೆ ಬರೋದಿಲ್ಲ, ಈ ಥರ ಅವ್ರು ಕರೆದ್ರೆ ಬರ್ತಾರೆ ಹೆಣ್ಮಕ್ಳು. ಅಷ್ಟು ಪ್ರೀತಿ ವಿಶ್ವಾಸ ಇದೆ ಮಹೇಶ್ ಅಣ್ಣವ್ರ ಮೇಲೆ, ಅಷ್ಟು ಪ್ರೀತಿ ವಿಶ್ವಾಸ ಇದೆ. ಯಾರು ಸೆಲೆಕ್ಟ್ ಮಾಡಿದ್ದಾರೆ ಹೀರೋಯಿನ್? ನಮಗೂ ಸಂಬಂಧ ಇಲ್ಲ, ಏನು ಮಹೇಶ್ ಅಣ್ಣ ನಮ್ಗೆ ಸಂಬಂಧ. ವೆರಿ ಗುಡ್ ಆ್ಯಕ್ಟರ್, ಕ್ಯಾರೆಕ್ಟರ್ ಸ್ವಲ್ಪ ಮ್ಯಾಚ್ ಆಗ್ತಾಳೆ ಅಂತ. ಒಂದು 80s ಅಂದರೆ 80s ಅಂದರೆ ಕೆಲವರು ಏನೋ ಸ್ವಲ್ಪ ನಾರ್ತ್ ಇಂಡಿಯನ್ ಲುಕ್ ಇದೆ ಅಂದರು. ಬಟ್ ನಮ್ಮಲ್ಲೂ ಬೇಜಾನ್ ಜನ ನಾರ್ತ್ ಇಂಡಿಯನ್ ಲುಕ್ ಇದೆ. ಯಾಕೆ ಹಳ್ಳಿ ಲುಟ್ಬಾರ್ದು ಆ ಥರದವರೆಲ್ಲ ಫೀಲಿಂಗು. ಬ್ರಾಹ್ಮಿಣ್ಸು ಕೆಲವು ಜನಾಂಗದಲ್ಲಿ ಕ್ಯಾಸ್ಟ್ಸಲ್ಲೆಲ್ಲ ಇರ್ತಾರೆ, ತುಂಬ ಫೇರ್ ಆಗಿರ್ತಾರೆ ಕೆಲವರು. ತಪ್ಪೇನು, ವೆರಿ ಗುಡ್ ಆ್ಯಕ್ಟರ್. ಟೋಟಲಿ ಸಿನಿಮಾಗೆ ಚೆನ್ನಾಗಿ ಬರ್ಬೇಕಷ್ಟೇ. ನಾನು ಒಂದು 6-7 ಜನ ನೋಡಿದೆ. ಆ್ಯಕ್ಚುಲಿ ಶರಣ್ಯ ಮೋಹನ್ ಅಂತ ಅಂದ್ಕೊಂಡಿದ್ವಿ ಫಸ್ಟು. ಬಟ್ ಅವ್ರು ನಂದು ಪರಮಶಿವದಲ್ಲಿ ರವಿ ಸರ್ ತಂಗಿ ಪಾತ್ರ ಮಾಡಿದರು. ಬಟ್ ಅವಳಿಗೆ ತುಂಬ ಪೀಚ್ ಅವರು, ಶೀಸ್ ವೆರಿ ಗುಡ್ ಲುಕ್, ಇನ್ನೋಸೆಂಟ್ ಫೇಸ್, ಮಲಯಾಳಂ ಆರ್ಟಿಸ್ಟು. ಅದ್ರಲ್ಲಿ ತಂಗಿ ಮಾತ್ರ ಹೇಳ್ತೀನಿ. ಆಮೇಲೆ ಜನನಿಯರ್ ಅಂತ ಇನ್ನೊಂದು ಹುಡುಗಿನ ಟ್ರೈ ಮಾಡಿದೆ. ಅವ್ರಿಗೆ ಮಾತುಕತೆ ಎಲ್ಲ ಆಡ್ಕೊಂಡು ಬಂದು ಅವನಿವನ್ ಮಾಡಿದರು ಬಾಲಾ ಸಿನಿಮಾದಲ್ಲಿ. ಲಾಸ್ಟ್ ಮೂಮೆಂಟಲ್ಲಿ ನಮ್ಮದು ಶೂಟಿಂಗು ಪೋಸ್ಟ್ಪೋನು ಲೇಟು ಸ್ವಲ್ಪ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಇದಾದಾಗ ಅವರು ಬೇರೆ ಯಾವುದೋ ಮಾಡ್ಕೊಂಡು ನನಗೆ ಡೇಟ್ ಕ್ಲಾಶ್ ಆಗ್ತಾಯಿದೆ, ಪರವಾಗಿಲ್ಲ ನೀವು ಮಾಡ್ಕೊಳ್ಳಿ ಮಾಡಿ. ಕೊನೆಗೆ ಯಾರೂ ಸಿಕ್ಕಲಿಲ್ಲ, ಇನ್ಯಾರನ್ನ ಹಾಕೋದು ಅಂತ ಸುಮಾರು ಜನ ಹುಡುಕಿ ಕೊನೆಗೆ ಕೃತಿನ ಹಾಕಿ. ಯಾಕೆಂದರೆ ಕ್ಯಾರೆಕ್ಟರ್ ವೈಸು ಮತ್ತು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಈ ಸಿನಿಮಾದಲ್ಲಿ. ಪರ್ಫಾರ್ಮೆನ್ಸ್ ಮೋರ್ ಇಂಪಾರ್ಟೆಂಟ್. ತುಂಬ ಹೊಸಬ್ರನ್ನ ಹಾಕಿದ್ರೂ ತುಂಬ ಕಷ್ಟ. ಆ ಡೀಟೇಲಾಗಿ ಚಿಕ್ಕ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಅದನ್ನು ನಾವು ಜಾಸ್ತಿ ಎಷ್ಟೇ ಮಾಡಿ ತೋರಿಸ್ಬೋದು. ಬಟ್ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಎಕ್ಸ್ಪ್ರೆಷನ್ ಕೂಡ ನೆನಪಾಯಿತು ಕಳ್ಳಿಯೋಡ ಸಾಂಗಲ್ಲಿ ಇಲ್ಲ, ಆ್ಯಕ್ಚುಲಿ ಒರಿಜಿನಲ್ ವರ್ಷನಲ್ಲಿ ಜಾಸ್ತಿ ಹೆಡ್ ಶೇಕಿಂಗ್ ಇದೆ ವರ್ಷನಲ್ಲಿ. ಅದು ಸ್ವಲ್ಪ ಲೈಟಾಗಿ ಯೂಸ್ ಮಾಡೀನಿ. ಅದರಲ್ಲಿ ನಮ್ಮ ಹರ್ಷ ಕೊರಿಯೋಗ್ರಾಫರ್ ಬೇರೆ ಸ್ಟೈಲ್ ಹೊಡೆದು ಅವನೇನು ಮಾಡಿದ್ದಾನೆ ಹಿಂಗೆ ಅಂದ್ಬಿಟ್ಟು ಒಂದು ಕೈ, ಅದು ಎಕ್ಸ್ಟ್ರಾರ್ಡಿನರಿ, ಅದು ಹೊಸ ಸ್ಟೈಲ್. ಆ ಬಾಡಿ ಲ್ಯಾಂಗ್ವೇಜ್ನ ಅವನೇ ಐಡಿಯಾ, ಅದು ಸಖತ್ತಾಯಿತು. ಒಡೆ ಒಂದು ಅವ್ನು ಅರ್ಥ ಮಾಡೋಗ್ಲೇ ಸರ್ 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 ಸೊ ಹಿಂಗನಿ ಸರ್ ಅವನು. ಅದು ಬೇಸಿಕಲಿ ವೆಸ್ಟರ್ನ್ ರಿದಮ್. ಅದು ಆ್ಯಕ್ಚುಲಿ ತಂದನ್ನ ಅದು ವೆಸ್ಟರ್ನ್ ರಿದಮ್. ನಿಮ್ಗೆ ಅದು ಯಾವರೇ ಆಗಲಿ ಬಟ್ ಹಂಗೆ ಅನ್ಸುತ್ತೆ ಅದು.
ಹಂಗನ್ಸ ಸ್ಮೈಲ್ನ ಹಂಗನ್ಸುತ್ತೆ. ಯಾರೋ ನೋಡಿದ ತಕ್ಷಣ ಈಗ ಕಣ್ಣಲ್ಲಿ ಮಾಡ್ತೀವಲ್ಲ, ಆ ನೋಡಿದ ತಕ್ಷಣ ಏನೋ ಮ್ಯೂಸಿಕಲ್ ಚಮಕದು. ಆ್ಯಕ್ಚುಲಿ ಮ್ಯೂಸಿಕಲ್ ಚಮಕದು, ಅಪೋಸಿಷನ್ ಇರೋರಿಗೆ ಚಮಕ್ ಕೊಡೋದು. ಯಾರೋ ಒಳ್ಳೆ ನೋಡಿದ ತಕ್ಷಣ ಸಾಕು, ಸುಮ್ಮನೆ ಹಿಂಗೆ ಅಂದರೆ ಸಾಕು, ನಾಚ್ಕೊಂಡು ಹೋಗ್ತಾರೆ. ಇದೊಂದು ಸಾಂಗ್ ಮಾತ್ರ ಒರಿಜಿನಲ್ ಸಿನಿಮಾ ತೊಗೊಂಡಿರೋದು, ಬೇರೆ ಎಲ್ಲ ಸಾಂಗು ಹೊಸ ಫ್ರೆಶ್ ಮತ್ತು ಇನ್ನೊಂದು ನಾನು ಇದು ಕರೆಕ್ಟ್ ಕೇಳಬೇಕು ಅಂದ್ಕೊಂಡೆ, ಪ್ರೇಮ್ ಸಿನಿಮಾ ಡೈರೆಕ್ಷನ್ ಆಗಲಿ ಅಥವಾ ಆ್ಯಕ್ಟಿಂಗ್ ಆಗಲಿ ಒಂದು ಐಟಮ್ ಸಾಂಗ್ ಇದ್ದೇ ಇರುತ್ತಲ್ಲ, ಯಾಕೆ? ಆ ಥರ ಇಲ್ಲಪ್ಪ. ಇದರಲ್ಲಿ ಬೇಸಿಕಲಿ ಕಮರ್ಷಿಯಲ್ ಮಾಡಬೇಕು ಅಂತ ಐಟಮ್ ಸಾಂಗ್ ಇಟ್ಟಿದ್ದಾರೆ. ಕಮರ್ಷಿಯಲ್ ಅಂತಂದರೆ ಅದರಲ್ಲಿ ಓಪನಿಂಗ್ ಸ್ಟಾರ್ಟಿಂಗಿಂದ ಒಂದು ವಿಲೇಜು ಒಂದು ಇದು ಏನಿದ್ರೆ ಟೇಕಪ್ ಆಗುತ್ತೆ, ಸ್ಲೋ ಆಗಿ ಪಿಕ್ಚರ್ ಆಗುತ್ತೆ. ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ, ಸ್ಲೋ ಆಗಿ ಟೇಕಪ್ ಆದ ತಕ್ಷಣ ಈ ಜನಗಳ ಇದರಲ್ಲಿ ನಿಮಗೆ ಏಕ್ದಮ್ ಕೂರಲ್ಲ ಸಿನಿಮಾಗಳು. ನಮ್ಮಲ್ಲಿ ಅಂತ ಬಂದ ತಕ್ಷಣ 2 hours ವಿಜಲ್ ಹೊಡಿಬೇಕು, ಕೂಗಬೇಕು, ಬಡ್ಕೋಬೇಕು, ಎಲ್ಲ ಒಂದು ಫೀಲ್ ಮಾಡಿಸ್ಬಿಟ್ಟು ಎದ್ದು ಹೊಂಟೋಗ್ಬಿಡ್ಬೇಕು. ನಾವು ಸ್ಲೋ ಆಗಿ ಹೇಳಿದ್ರೆ ಕೇಳಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಎಷ್ಟು ಕಮರ್ಷಿಯಲ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಕಮರ್ಷಿಯಲ್ ಮಾಡಿದ್ದೀವಿ ಅಷ್ಟೇ. ಎಂಟರ್ಟೈನ್ಮೆಂಟ್ ಅಂತ ಏನಾದರೂ ಒಂದೊಂದು ಹೊಸದು ಬೇಕಲ್ಲ. ಈಗ ಹುಡುಗರುಗಳಿಗೆ ಈಗ ನಾವು ಗಣೇಶ ಕೂಡಿಸಿದ್ದೀವಿ, ಟಮಟೆ ಹೊಡಿತೀವಿ, ಯಾವುದೋ ಕರ್ಕೊಂಡು ಡ್ಯಾನ್ಸ್ ಮಾಡ್ತೀವಿ ಅಂದರೆ ವಿಜಿಲ್ ಹೊಡಿಲ್ಲ ಅಂತಾರೆ. ಆ ಥರ ಅಲ್ಲಿ ಒಂದು ಏನೋ ಚೇಂಜಸ್ಸು, ಪ್ರತಿಯೊಂದು ಕಡೆ ಒಂದು ಚೇಂಜಸ್ ಇರಲಿ ಅಂತ. ಚೇಂಜಸ್ಗಿಂತ ಹೆಚ್ಚಾಗಿ ಸಿನಿಮಾ ಫುಲ್ಲು ಸ್ವಲ್ಪ ಲವ್, ಸ್ವಲ್ಪ ಸೀರಿಯಸ್ನೆಸ್ ಜಾಸ್ತಿ ಇದೆ ರಾಫಿಲಲ್ಲಿ. ಮಧ್ಯೆ ರಿಲೀಫ್ನೆಸ್, ಟೇಕ್ ಆಫ್ ಇದೆ ಸಿನಿಮಾ. ಎಲ್ಲೆಲ್ಲ ಆದಷ್ಟು ಜನಕ್ಕೆ ಕೂರಿಸ್ಬೇಕು, ಗ್ರಿಪ್ ಮಾಡಿ. ಯಾವುದಾದ್ರು ಸಾಂಗ್ ಇವಾಗ ಇವ್ರನ್ನ ಕರ್ಕೊಂಬಂದು ಮಾಡಿಸಿದ್ರಲ್ಲ, ಅವಳು ಸ್ಕಾರ್ಲೆಟ್ ವಿಲ್ಸನ್, ಅದು ಮಳವಳ್ಳಿ ಸಾಯಿಕೃಷ್ಣ ಅವರ ಸಾಹಿತ್ಯ ಬರ್ತಿರೋದು. ತುಂಬ ಚೆನ್ನಾಗಿ ಬರ್ತದೆ ಮಳವಳ್ಳಿ ಸಾಯಿಕೃಷ್ಣ, ವೆರಿ ಗುಡ್. ಪಡವಾರಳ್ಳಿ ಹುಡುಗಿ ಒಬ್ಳು ಮೇಲು ಕೋಟೆ ಜಾತ್ರೆನಾಗ ಸಖತ್ ಸಾಂಗ್ ಅಂದರೆ ಹಿಟ್ ಸಾಂಗ್. ನನಗೆ ಆ್ಯಕ್ಚುಲಿ ಒಂದು ಖುಷಿಯಾಗಿದ್ದೇನಪ್ಪ ಅಂದರೆ, ಬಿಗಿನಿಂಗ್ ಫಸ್ಟ್ ಸಾಂಗೆ ಆನಂದ್ ಆಡಿದ್ರು ಫೋನ್ ಮಾಡ್ಬಿಟ್ಟು ಕೇಳಿದ್ರು ನನಗೆ, ಡಾಟ್ ಹೋದ ತಕ್ಷಣ, ಸರ್ ಸಖತ್ತಾಗವೆ ಸರ್ ಸಾಂಗು, ಬಟ್ ದೊಡ್ಡ ಹಿಟ್ ಸಾಂಗ್ ಬಂದ್ಬಿಟ್ಟು ನಿಮಗೆ ಕಳ್ಳಿ ಇವಳು ದೊಡ್ಡ ಹಿಟ್ ಆಲ್ರೆಡಿ ಹಿಟ್ಟದು ಬಿಡಿ ಅದು ನಿಮಗೆ ಆಲ್ರೆಡಿ ರೋಡ್ ಹೋಗುತ್ತೆ, ಬಟ್ ಅದಕ್ಕಿಂತ ಲೋಕಲ್ ಚಪ್ಪರ್ ಹಿಟ್ ಆಗೋದು ಈ ಸಾಂಗು ಸರ್ ಅಂತ. ಅದಕ್ಕೆ ನಾನು ಫಸ್ಟ್ ಆಗ್ತೀನಿ ಸರ್. ಇವತ್ತು ಆ್ಯಕ್ಚುಲಿ ಯಾವ ಏರ್ಸೆಲ್ ಫೋನ್ ಮಾಡಿ, ಎಲ್ಲರ ಫೋನ್ಗಳು ಫೋನ್ ಮಾಡಿ ನಿಮಗೆ ನಿಮ್ಮ ಅವನ ಇದೇ ಬರ್ತದೆ. ಫೋನ್ಗಳು ಯಾರೋ ಹುಡುಗರು ಫೋನ್ ಮಾಡಿ ನೀವು ಬರೀ ಅದೇ ಬರ್ತದೆ. ಅದು ಅಡ್ಡದ ಬಿಗಿನಿಂಗ್ ಟ್ಯೂನ್. ಹೌದು, ಅಡ್ಡ. ಇನ್ಬಿಟ್ವಿಲ್ಲಿ ಒಂದು ಕಾಮೆಂಟರಿ ಬರ್ತದೆ, ಡ್ರಾಮಾ ಸೀನ್ ಹಳ್ಳಿಗಳ ಕಡೆ ಆಡ್ತಾ ಇರ್ತಾರೆ. ಯವ್ವನ ಅನ್ನೋದಕ್ಕೆ ತೋದ್ಬಿಟ್ಟು ಅವ್ವನ ಅಂತಾನೆ. ಅದು ರಿಯಲ್ ಆಗಿ ನಡೆದಿರೋದಕ್ಕೆ ಅದನ್ನು ಅದು ಸೆಂಟೆನ್ಸ್ಗಳು ಆ್ಯಕ್ಚುಲಿ. ಏನು ನಿಮ್ಮವನ, ಆ್ಯಕ್ಚುಲಿ ಅದೇನಾಗುತ್ತೆ, ಏನು ನಿನ್ನ ಯವ್ವನ ಏನು ನಿಮ್ಮವನ ಅವ್ವನ ಅಂತಲೋ ಅವನಲ್ಲೇ ಯವ್ವನ ಅಂತಾನೆ. ಅದೇ ಗುರುಗಳು ಯವ್ವನ ಅಂತಾನೆ. ಇದು ಚಿಕ್ಕಬಡೆ ಫೇಮಸ್ ಆಗ್ಬಿಟ್ಟಿದೆ ನಿಜವಾಗ್ಲೂ. ಹೈಯೆಸ್ಟ್ ಹಿಟ್ಟು ಚೆನ್ನಾಗಿ ಬರೋದು ಮಳವಳ್ಳಿ ಸಾಯಿಕೃಷ್ಣ ಅವರು. ತುಂಬ ಸಾಹಿತ್ಯ ಚೆನ್ನಾಗಿ, ಡೈಲಾಗ್ ಅವರೇ ಬರ್ದಿದ್ದಾರೆ. ಸೊ ಚೆನ್ನಾಗಿ ಪಂಚ್ ಮಾಡಿ ಸಾಂಗ್ ಒಂದು ಫುಲ್ ಒಂದು ಸ್ವಲ್ಪ ಹೇಳಕ್ಕಾಗತ್ತೆ, ಒಂದು ಸ್ವಲ್ಪ ಆದರೂ ಯಾವ್ದನ್ನ ಪಡವರಹಳ್ಳಿ ಜಾತ್ರೆಯಲ್ಲಿ. ಅಲ್ಲ ಅದು ಗೊತ್ತಾಯ್ತು ನೀವು ಯಾಕೆ ಕೇಳ್ತಾ ಇದ್ರಿ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಅದು ಲಿರಿಕ್ಸ್ ಅದೇ ನೆಕ್ಸ್ಟ್ ಲಿರಿಕಲ್ಲಿ ಬಿಸಿನ ಅಂತ ಬರ್ತದೆ. ಅದು ಒಂದು ಇದು ಹೌದಾ, ಇದು ಕಣ್ಣು ಯಾಕೆ ಹಿಂಗೆಲ್ಲ ಹೊಡೆಯೋದು ಕಣ್ಣುಗಳ. ಯಾರು ನಾನು ಹೇಳ್ಬೇಕು, ಯಾರು ಸರಿ ಸಾಂಗ್ ಕೇಳೋಣ. ಅವ್ರು ಹೇಳಿದ್ರೆ ಚಂದ ಹೊಡೆಯೋದು. ಮೇಲುಕೋಟೆ ಹುಡುಗಿಯೊಬ್ಳು ಪಡವಾರಳ್ಳಿ ಜಾತ್ರೆಯಲ್ಲಿ ಇಣಿಕಿ ನೋಡುತ್ತಾಳೆ ಏನು ಸಿಂಗಾರ, ಮಂಡಿ ಗಂಟ ಲಂಗ ಎತ್ಕಂಡ್ ತಳ್ಕು ಬಳಕು ಸೊಂಟ ಬಿಟ್ಕಂಡು ಕುಲ್ಕಿ ನಡೀತಾಳೆ ಏನು ವಯ್ಯಾರ. ಅಷ್ಟೇ. ಮುಂದೆ ಕೇಳ್ರಿ. ಮುಂದೆನೆ ಮಜಾ. ಏಯ್ ನೀನ್ ಯಾಕಪ್ಪ ಸಾಂಗ್ ಹೇಳದ್ನಲ್ಲಪ್ಪ, ಫುಟೇಜ್ ಹೋಗ್ತಾ ಇತ್ತು. ಲೈನ್ ಬಿಡಿ, ತುಂಬಾ ಚೆನ್ನಾಗಿದೆ, ಕೇಳ್ತಾ ಇರೋ. ಊಟಕ್ಕೊಂದು ಬೆಲ್ಲದ ಮನೆ, ಆಟಕ್ಕೊಂದು ಮಿಷಿನ್ ಮನೆ, ಊಟಕ್ಕಿಟ್ಕೋ ಒಂದೇ ಮನೆ, ಗೂಟದ ರಾಮಣ್ಣ. ಮೇಲುಕೋಟೆ ಹುಡುಗಿ ಒಬ್ಳು ಪಡವಾರಳ್ಳಿ ಜಾತ್ರೆನಾಗ ಇಣಕಿ ನೋಡುತ್ತಾಳೆ ಏನ್ ಸಿಂಗಾರ, ಮಂಡಿ ಗಂಟ ಲಂಗ ಎತ್ಕಂಡ್ ಹಳ್ಕು ಬಳ್ಕು ಸೊಂಟ ಬಿಟ್ಕಂಡ್ ಕುಲ್ಕಿ ನಡೀತಾಳೆ ಏನ್ ವಯ್ಯಾರ. ತೋಟಕ್ಕೊಂದು ಮಿಸ್ಸಿನ ಮನೆ, ಆಟಕ್ಕೊಂದು ಬೆಲ್ಲದ ಮನೆ, ಊಟಕ್ಕಿಟ್ಕೋ ಒಂದೇ ಮನೆ, ಗೂಟದ ರಾಮಣ್ಣ. ಮೇಲುಕೋಟೆ ಹುಡುಗಿ ಒಬ್ಳು ಪಡವಾರಳ್ಳಿ ಜಾತ್ರೆನಾಗ ಇಣಕಿ ನೋಡುತ್ತಾಳೆ ಏನ್ ಸಿಂಗಾರ. ಕೇಳ್ಸಕ್ಕಿ ಕೇಳ್ ಪ್ರಿಯ ಮಗವ, ಕೇಳ್ಸಕ್ಕಿ ಕೇಳ್ ಪ್ರಿಯ ಮಗವ, ಏನ್ ಹೇಳಿ ಅವಳ ಸೀನಗುವ, ಏ ನಿಮ್ಮವ್ವನ ಏ ನಿಮ್ಮವ್ವನ ಅವ್ವನ
ಲೇ ಪಿತೃಪಿಲ್ಲಿ ಮಗನ ನಿಮ್ಮ ಅವ್ವನ ಅಲ್ಲೋ ಯಪ್ಪ ಯವ್ವನ ಯವ್ವನ ಅವ್ವನ 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 ಏ ನಿದ್ದಿಗಣ್ಣ ಹುಟ್ಟಿದ ನನ್ನ ಮಗನ ಸತ್ಯಾನಾಶ ಆಗಿ ಹೋಗ್ಲೇ. ಯಾಕೆ ಹಿಂಗಾಗ್ಬಿಟ್ಟೆ ನೀನು? ಬನ್ನಿ ಇನ್ನು ಮಾತಾಡೋಣ, ಗಣೇಶ ಕೂರ್ಸೋದಿದೆ. ನಡಿ. ಕೂರ್ಸ್ಕೊಂಡು ಹೋಗಿ ಮಾತಾಡೋಣ ಬನ್ನಿ ಸರ್. ಗಣೇಶ ಕೂರ್ತೀನಿ, ಜಾಸ್ತಿ ಕಾಯ್ಸೋದು ಬೇಡ. ನೀನು ಜಾಸ್ತಿ ಕಾಡ್ತೀಯಪ್ಪ, ನಾವು ಓಡೋಗ್ಬಿಡ್ತೀನಿ. ಹಿಂಸೆ ಕೊಡ್ತೀವಿ ಆಮೇಲೆ, ನಮಗೆಲ್ಲ ಭಯಕ್ಕೆ ಶುರು ಮಾಡ್ತಾರೆ ಆಮೇಲೆ. ಓಕೆ, ಗಣೇಶನ ಆಟದಲ್ಲಿ ಇನ್ನೂ ಮುಂದುವರಿದೆ, ಗಣೇಶನ ಕೂರ್ಸೋದಿದೆ, ಇನ್ನೂ ಸೆಲೆಬ್ರೇಟ್ ಮಾಡೋದು, ಸಾಕಷ್ಟು ಮಾತಾಡೋದಿದೆ. ಅದಕ್ಕಿಂತ ಮುಂಚೆ ಇನ್ನೊಂದು ಬ್ರೇಕ್ ತೊಗೊಂಡು ಹಾಗೆ ವಾಪಸ್ ಬನ್ನಿ.